ನೀವು ಕೇಳಿದ ಪ್ರಶ್ನೆ ಎಲ್ಲೇ ಆಗಲಿ ಯಾರಾದರೂ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ತಮ್ಮ ಸಂಘಟನೆ ಕಾರ್ಯಕ್ರಮವನ್ನು ಮಾಡ್ಬೋದು. ಭೀಮ್ ಆರ್ಮಿ ಅವರು ಕಾರ್ಯಕ್ರಮ ಮಾಡ್ತಾರಂತ ನೀವು ಹೇಳಿದರೆ ನಾನು ಪತ್ರಿಕೆಯಲ್ಲಿ ನೋಡಿ ಮಾಡಿ ಭಾಳ ಸಂತೋಷ. ನಮ್ಮ ಸಂಪೂರ್ಣವಾದಂಥ ಅದಕ್ಕೆ ಅವರು ಮಾಡಲಿ, ಸಂಘದವರು ಮಾಡಲಿ, ನಮ್ಮದು ಯಾರ್ದು ತಕರಿಲ್ಲ. ಭೀಮ್ ಆರ್ಮಿ ಅಂತಂದರೆ ಅವರು ಸಂವಿಧಾನ ನಿರ್ಮಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅವ್ರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವು ಸ್ವಾಗತಿಸ್ತೀವಿ ಅದನ್ನು, ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಪ್ರಶ್ನೆ ಬಂದಿರೋದು ಒಂದೇ ದಿನ ಇಬ್ಬರು ಪರ್ಮಿಷನ್ ಕೇಳ್ತಾರೆ. ನೋಡ್ರಿ, ನಾವು 2ನೇ ತಾರೀಕು ಕೇಳಿದ್ದೀವಿ. ಜಿಲ್ಲಾ ಆಡಳಿತ ಡಿಸೈಡ್ ಮಾಡಲಿ, ನಿಮಗೊಂದು ದಿವ್ಸ ಕೊಡ್ತೀವಿ, ಅವ್ರು ಯಾವ ದಿವ್ಸ ಮಾಡ್ತಾರೆ ನಾವು ಅವ್ರು ಯಾವ ದಿವ್ಸ ಕೊಡ್ತಾರೆ ಆ ದಿವ್ಸ ಮಾಡ್ತೀವಿ ಅಂತ ಸಂಘದವರು ಒಂದು ನಿಮಿಷ ಸಂಘದ ಒಂದು ಹೇಳಿಕೆಯನ್ನು ನಾನು ನೋಡಿದ್ದೇನೆ. ನನಗೆ ಗೊತ್ತಿರೋ ಮಟ್ಟಿಗೆ ಯಾವ ದಿವಸ ನೀವು ಕೊಡ್ತೀರಿ ಆ ದಿವಸ ಮಾಡ್ತೀವಿ ಅಂತ ಹೇಳ್ಯಾರ. ಅವ್ರು ಕೊಟ್ಟರೆ ನೀವು ಬೇರೆ ಬೇರೆ ದಿವಸ ನಮ್ದೇನು ತಕರಾರಿಲ್ಲ ಅದಕ್ಕೆ. ಸರ್, ಅದಕ್ಕಿಂತ ಮುಖ್ಯವಾಗಿ ಸ್ವತಃ ಪ್ರಿಯಾಂಕರ್ಗೆ ಪ್ಯಾಂಥರ್ಸು ದಲಿತ ಸಂಘಟನೆಗಳಿಗೆ ಕೊಡಿ ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಲ್ಲ, ಅವ್ರು ಡೈರೆಕ್ಷನ್ ಕೊಡೋದೇನದು ಸರ್ಕಾರದ ಅಲ್ಲಿನ ಜಿಲ್ಲಾ ಆಡಳಿತ ತಾಲೂಕು ಆಡಳಿತದ ಕರ್ತವ್ಯ. ಅದು ಶಾಂತಿಯುತವಾಗಿ ತಮ್ಮ ವಿಚಾರಗಳನ್ನು ತಮ್ಮ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಎಲ್ಲ ಸಂಘಟನೆಗಳು ಫ್ರೀ ಇದ್ದಾವೆ. ಅವ್ರಿಗೂ ಕೊಡಲಿ, ಯಾರು ನಾವೇನು ಬೇಡ ಅಂತೀವಿ. ಸಚಿವರೇ ಸಂಘಟನೆಗಳನ್ನ ಎತ್ತಿಕಟ್ಟೋ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನೋಡ್ರಿ, ನಾನು ಸಚಿವರ ಬಗ್ಗೆ ಮಾತಾಡೋದಿಲ್ಲ. ಸಚಿವರ ಉದ್ದೇಶನ ಒಂದು ರೀತಿಯಲ್ಲಿ ಪ್ರಚಾರ ಪಡೆಯುವ ಸಂಬಂಧವಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಜಾಸ್ತಿ ಮಾತನಾಡೋದಿಲ್ಲ. ನಾನು ಮೊನ್ನೆನೂ ತಮಗೆ ಹೇಳಿದ್ದೇನೆ. ನಾ ಹೇಳೋದು ಅವ್ರು ಮಾಡ್ತಾರೆ, ಅವರು ಮಾಡಲಿ, ನಾವೆಲ್ಲ ಬೇಡಂದೀವಿ. ಈ ಒಬ್ಬಕ್ಕೊಬ್ಬರು ಕಾಂಪಿಟೇಷನ್ ಅಲ್ಲಿ ನನ್ನ ಪ್ರಕಾರ ಒಂದಕ್ಕೊಂದು ಪೂರಕ ಸಮಾಜ ಸಂಘಟನೆಯನ್ನು ಎಲ್ಲರೂ ಮಾಡಬೇಕು. ಅವರು ಮಾಡಲಿ, ನಾವು ಮಾಡ್ತೀವಿ ಅಂತ ತೊಂದರೆ ಇಲ್ಲ. ಸರ್, ಈಗ ಮೋದಿಜಿಯವರು ಭವನದಲ್ಲಿ ಸಾರ್ವಜನಿಕವಾಗಿ ಪತ್ರ ಬರೆದಿದ್ದಾರೆ. ದೀಪಾವಳಿ ಸಂದರ್ಭದಲ್ಲಿ ನಾವು ಸಾಕಷ್ಟು ಜನರು ಪೂರಕ ಅಂತ ಕೊಟ್ಟಿದ್ದೇವೆ. ಅದು ಸಿಂಧೂರು ಆಪರೇಷನ್ ನಡ್ಕೊಂಡು GST ಸರಳೀಕರಣ. ಅಲ್ಲ, ಇದು ಆಪರೇಷನ್ ಸಿಂಧೂರು ದೇಶದ ಸುರಕ್ಷತೆ, GST ಜನಕ್ಕೆ ಒಂದು ಭಾಳ ದೊಡ್ಡ ರಿಯಾಯಿತಿ ಅಥವಾ ಕೊಡುಗೆ. ಇದೆಲ್ಲದರ ಜೊತೆಗೆ ಆತ್ಮನಿರ್ಭರ ಭಾರತ ಸ್ವದೇಶಿ ಮಾರುಕಟ್ಟೆಯನ್ನು ನಾವು ಗಟ್ಟಿಗೊಳಿಸಬೇಕು, ಸ್ವದೇಶಿ ಮೂಲಕ ಆತ್ಮನಿರ್ಭರತೆಯನ್ನು ತರಬೇಕು ಅನ್ನುವಂಥದ್ದನ್ನು ಕಾಲನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳೇನು ಹೇಳಿದ್ದಾರೆ, ದೇಶದಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾವೆ ಅದನ್ನೇ ಖರೀದಿ ಮಾಡೋ ಮೂಲಕ ನಾವೆಲ್ಲರೂ ಸ್ವದೇಶಿ ಒಂದು ವಸ್ತುಗಳನ್ನೇ ಖರೀದಿ ಮಾಡಬೇಕಂತ ಹೇಳಿದ್ದಾರೆ. ಅದರಿಂದ ಆತ್ಮನಿರ್ಭರ ಭಾರತಕ್ಕೆ ಒಂದು ಭಾಳ ದೊಡ್ಡ ಪೂರಕ ಹೆಜ್ಜೆ ಆಗ್ತದೆ ಅನ್ನುವಂಥದ್ದು. ಅದನ್ನು ನಾವೆಲ್ಲರೂ ಪಾಲನೆಯನ್ನು ಮಾಡಬೇಕು ಅನ್ನುವಂಥದ್ದು ನಂದು ಕೂಡ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಈ ವಿನಂತಿಗೆ ನಮ್ಮೆಲ್ಲರ ಪ್ರಯತ್ನವನ್ನು ಮಾಡಿ ನಾವು ಜನರಿಗೆ ಈ ಸಂದೇಶವನ್ನು ಮುಟ್ಟಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಈಗ HD ಕುಮಾರಸ್ವಾಮಿ